ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತು ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿ ಮೊದಲನೇ ರೆಸಿಪಿ ಒಂದು ಸ್ವೀಟಿಂದ ಆರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾಡೋಂಥ ರೆಸಿಪಿ ರವೆನಲ್ಲಿ ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ. ಇದು ಕೇಸರಿ ಬಾತ್ ಮೆಥಡ್ ಇರುತ್ತೆ, ಅದು ತಿನ್ನೋದಕ್ಕೆ ಹಲ್ವಾ ಥರನೇ ಇರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿದ್ರೆ ನಿಮಗೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ರವಾ ಹಲ್ವಾ ಅಂತ ನೋಡ್ಕೊಂಬರೋಣ. ಸೊ ಇದು ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಲ್ವಾ ಅಂತ ಬಂದರೆ ತುಪ್ಪ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು. ನಾನು ಮಧ್ಯದಲ್ಲೆಲ್ಲ ಯೂಸ್ ಮಾಡ್ತೀನಿ. ಸೊ ನಿಮಗೆ ಮಧ್ಯದಲ್ಲಿ ಕೂಡ ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ ಯಾವ ರೀತಿ ಅಂತ. ಈಗ ನಾನು ಗೋಡಂಬಿ ಬಾದಾಮಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೇಮ್ ಪಿಸ್ತಾನು ಒಂದು 2 ಟೇಬಲ್ ಸ್ಪೂನು, ಮತ್ತು ಇದು ಕರ್ಬೂಜದ ಬೀಜ. ಸೊ ಮತ್ತು ಇದ್ರ ಜೊತೆಗೆ ದ್ರಾಕ್ಷಿ ಒಂದು 2 ಟೇಬಲ್ ಸ್ಪೂನು. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟು ಹಾಕ್ಬೇಕಂತೇನಿಲ್ಲ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಬೋದು. ಈಗ ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ಗೋಲ್ಡನ್ ಕಲರ್ ಆಗಿ ಫ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ಈಗ ಇದು ಫ್ರೈ ಆಗಿದೆ, ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೀವು ಸಪ್ರೇಟಾಗಿ ತುಪ್ಪದಲ್ಲೇ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು. ಕೆಲವರಿಗೆ ತುಪ್ಪ ಇಷ್ಟ ಆಗೋದಿಲ್ಲ ಮತ್ತು ಜಾಸ್ತಿನೂ ಆಗೋದಿಲ್ಲ ಅನ್ನೋರು ಬೇಕಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ. ನಾನು ಇದಕ್ಕೆ ಎಕ್ಸ್ಟ್ರಾ ಮತ್ತು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಕಪ್ ಆಗೋಷ್ಟು ನಾರ್ಮಲ್ ರವೆ, ಉಪ್ಪಿಟ್ಟು ಮಾಡ್ತಿರಲ್ಲ, ಸೊ ಬಾಂಬೆ ರವೆ ಅಂತಾರಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಚಿರೋಟಿ ರವೆ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು, ಅದಂತೂ ಇನ್ನೂ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇದೊಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕಂದ್ರೆ ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಿನಿಮಮ್ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದಕ್ಕೆ ಇನ್ನೊಂದು ಟಿಪ್ಸ್ ಏನಂದರೆ, ಪಕ್ಕದಲ್ಲೇ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಎಷ್ಟು ನೀರು ಹಾಕಬೇಕಂದ್ರೆ ಪಾಯಿಂಟಾಗಿ ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ. ಇಲ್ಲಿ 1 ಕಪ್ ರವೆಗೆ ನಾನು 3 ಕಪ್ ಆಗೋಷ್ಟು ನೀರನ್ನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಗಂಟಾಗೋದಿಲ್ಲ. ಸೊ ಅದಕ್ಕೆ ಮತ್ತು ಬೇಯೋದಕ್ಕೂ ಟೈಮ್ ಜಾಸ್ತಿ ತಗೊಳೋದಿಲ್ಲ, ಒಂದು 3 ನಿಮಿಷಕ್ಕೆ ಇದು ಬೆಂದ್ಕೊಳ್ಳುತ್ತೆ. ಸೊ ಅಳತೆ ನೋಡಿ, 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರು ಹಾಕಲೇಬೇಕು. ಸೊ ನೀರು ಬದಲಾಗಿ ನೀವು ಹಾಲಲ್ಲೂ ಕೂಡ ಮಾಡ್ಕೊಬೋದು, ಹಾಲು ಹಾಕಿ ಕೂಡ ಮಾಡ್ಕೊಬೋದು. ಈಗ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಪೌಡರ್ ಇಲ್ಲಾಂದರೆ ನಾರ್ಮಲ್ ಏಲಕ್ಕಿನ ಕುಟ್ಬಿಟ್ಟು ಕೂಡ ಹಾಕ್ಕೊಬೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಳ್ಳಿ. ಸೊ ಇದನ್ನು ತಿರುಗಿಸ್ತಾ ಬೇಗನೆ ಒಂದು 3/4% ಬೆಂದ್ಕೊಳ್ಳುತ್ತೆ ರವೆ. ಈಗ ನೋಡ್ತಾ ಇರ್ಬೋದು, ನಾವು 3 ಕಪ್ ನೀರು ಹಾಕಿದ್ರೂ ಗಟ್ಟಿಯಾಗಿದೆ ಅಂತ, ಇದು ಈ ಥರ ಅವಾಗ ಬೆಂದಿದೆ ಅಂತ ಅರ್ಥ. ಇದು ಇಲ್ಲಿ ನಾನು ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮೈಲ್ಡಾಗಿ ಮಾಡೋದ್ರಿಂದ 1 ಕಪ್ ಕರೆಕ್ಟಾಗಿ ಆಗುತ್ತೆ. ನಿಮ್ಗೆ ಇನ್ನೂ ಸ್ವೀಟಾಗಿ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಎಕ್ಸ್ಟ್ರಾ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತು ನಾನು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ಸ್ಯಾಫ್ರನ್ ಕುಂಕುಮ ಹೂವು ಇದೆಯಲ್ಲ, ಅದನ್ನು ಒಂದು 1/4 ಕಪ್ ಬಿಸಿನೀರಲ್ಲಿ ನೆನೆಯಾಕಿದೆ. ಸೊ ನಿಮ್ಮ ಹತ್ರ ಈ ಥರ ಕುಂಕುಮ ಹೂವು ಇಲ್ಲ ಅನ್ನೋದಾದರೆ ಒಂದು ಯೆಲ್ಲೋ ಕಲರ್ ಫುಡ್ ಕಲರ್ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಸಾಫ್ರಾನ್ ಹಾಕೋದ್ರಿಂದ ನಿಮಗೆ ಈ ಹಲ್ವಾದಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಮತ್ತು ನ್ಯಾಚುರಲ್ ಕಲರ್ ಇದೆ. ನೀವೇ ನೋಡ್ತಾ ಇರ್ಬೋದು, ಯಾವುದೇ ರೀತಿ ನಾನು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ತುಂಬಾ ಫ್ಲೇವರ್ಫುಲ್ಲಾಗಿ ನಿಮಗೆ ಹಲ್ವಾ ತಿನ್ನೋ ಥರನೇ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡೋ ಮೆಥಡು ಕೇಸರಿ ಬಾತ್ ಥರ ಇದ್ರೂ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ನಿಮಗೆ ಹಲ್ವಾ ಥರ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಈಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೆ ಇದು ಒಂದು ಸಾಫ್ಟ್ ಅದಕ್ಕೆ ಬರುತ್ತೆ. ಈಗ ಕೊನೆಯಲ್ಲಿ ನಾನು ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಯೆಲ್ಲೋ ಕಲರ್ ಬಂದಿದೆ ಅಂತ. ನಾನು ಸುಮಾರು ಒಂದು 2 ಚಿಟಿಕೆ ಆಗೋಷ್ಟು ಕುಂಕುಮ ಹೂವು ಹಾಕ್ಕೊಂಡಿದ್ದೆ. ಸೊ ನಾರ್ಮಲಾಗಿ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಆನ್ಲೈನಲ್ಲೂ ಸಿಗುತ್ತೆ ಕುಂಕುಮ ಹೂವು, ಇಲ್ಲಾಂದರೆ ನೀವು ಯೆಲ್ಲೋ ಫುಡ್ ಕಲರ್ ಕೂಡ ಹಾಕ್ಕೊಬೋದು. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇನ್ನೂ ಎಕ್ಸ್ಟ್ರಾ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ನಾವು ಹಾಕಿರೋಂಥ ತುಪ್ಪನೇ ಕಾಣಿಸ್ತಾ ಇಲ್ಲ, ಸೊ ಆ ಥರ ಇದು ಅಬ್ಸರ್ವ್ ಆಗಿದೆ. ಅಂದರೆ ನಿಮಗೆ ತಿನ್ನೋವಾಗ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿರುತ್ತೆ. ಖಂಡಿತ ನಾನು ತೋರಿಸ್ತೀನಿ. ಈಗ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಯಾವುದೇ ರೀತಿ ತಳ ಕೂಡ ಹಿಡ್ದಿಲ್ಲ, ನೀವೇ ನೋಡ್ತಾ ಇರ್ಬೋದು. ಈ ರೆಸಿಪಿನ ನೀವು ಫ್ರಿಜ್ಜಲ್ಲಿ ಒಂದು 3-4 ದಿವಸ ಇಟ್ಕೊಂಡು ತಿನ್ಬೋದು. ಸೊ ಅಥವಾ ಇದನ್ನು ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕಿಂತ. ಸೊ ಆ ಟೆಕ್ಸ್ಚರ್ ಅನ್ನೋದು ನೋಡ್ಬೋದು, ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಜರುಗ್ತಾ ಇದೆ ಅಂತ. ನೋಡಿ, ಸ್ಪೂನಲ್ಲಿ ಎತ್ತಾ ಇದ್ರೆ ಹಂಗೆ ಸಾಫ್ಟಾಗಿ ಬರುತ್ತೆ. ತಿನ್ನೋವಾಗೂ ಅಷ್ಟೇ ಬಾಯಲ್ಲಿ ಹಂಗೆ ಕರಗೋ ಥರ ಇರುತ್ತೆ. ಸೊ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.